ಹ್ಯಾಟ್ರಿಕ್ ಹೀರೋ, ಕರುನಾಡ ಚಕ್ರವರ್ತಿ, ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ಗೆ ಪರಭಾಷೆಯಲ್ಲೂ ಡಿಮ್ಯಾಂಡ್ ಹೆಚ್ಚಿದೆ. 2023ರಲ್ಲಿ ತೆರೆಗೆ ಬಂದ ಜೈಲರ್ ಸಿನಿಮಾದಲ್ಲಿ ನರಸಿಂಹನ ಪಾತ್ರದಲ್ಲಿ ಶಿವಣ್ಣ ನಟಿಸಿದ್ದರು. ಕ್ಯಾಪ್ಟನ್ ಮಿಲ್ಲರ್ ಚಿತ್ರದಲ್ಲೂ ಶಿವಣ್ಣ ಅಭಿನಯಿಸಿದ್ರು. ಇತ್ತೀಚೆಗಷ್ಟೇ ತೆರೆಗೆ ಬಂದ ತೆಲುಗಿನ ಪೆದ್ದಿ ಚಿತ್ರದಲ್ಲೂ ಶಿವಣ್ಣನ ಖದರ್ ಜೋರಾಗಿತ್ತು. ಇದೀಗ ಶಿವಣ್ಣನ ಅಬ್ಬರ ಉತ್ತರ ಭಾರತಕ್ಕೂ ತಲುಪಲಿದೆ. ಕನ್ನಡ ಹಿಂದಿಯಲ್ಲಿ ಶುರುವಾಗಲಿರುವ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅಭಿನಯಿಸಲಿದ್ದಾರೆ ಎಂಬ ಖಬರ್ ಹಬ್ಬಿದೆ. ಕಬ್ಜ ಚಿತ್ರದ ಬಳಿಕ ಹೊಸ ಪ್ರಾಜೆಕ್ಟ್ಗೆ ಆರ್ ಚಂದ್ರು ಕೈ ಹಾಕಿದ್ದಾರೆ. ಕಬ್ಜಗಿಂತಲೂ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಲು ಆರ್ ಚಂದ್ರು ಹೊರಟಿದ್ದಾರೆ. ಕನ್ನಡ ಹಾಗೂ ಹಿಂದಿಯಲ್ಲಿ ಆರ್ ಚಂದ್ರು ನಿರ್ದೇಶಿಸುವ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಹೀರೋ ಆಗಿ ನಟಿಸಲಿದ್ದಾರಂತೆ. ಆ ಮೂಲಕ ಇದೇ ಮೊದಲ ಬಾರಿಗೆ ಬಾಲಿವುಡ್ಗೆ ಹಾರಲಿದ್ದಾರೆ ಶಿವರಾಜ್ ಕುಮಾರ್. ಡಾಲಿ ಧನಂಜಯ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇದನ್ನ ಅಷ್ಟೇ ಅರ್ಥಪೂರ್ಣವಾಗಿಯೇ ಆಚರಣೆ ಮಾಡಿದ್ದಾರೆ. ರಕ್ತದಾನದ ಮೂಲಕವೇ ಈ ದಿನವನ್ನ ಆಚರಣೆ ಮಾಡಿದ್ದಾರೆ. ಮೊದಲೇ ಅಭಿಮಾನಿಗಳಿಗೆ ಹೇಳಿದ್ರು, ನೀವು ಏನೂ ತರಬೇಡಿ, ಆ ದಿನ ಬನ್ನಿ ಸಿಗೋಣ ಅಂತಲೇ ವಿಡಿಯೋ ಮೂಲಕ ಡಾಲಿ ಧನಂಜಯ್ ಹೇಳಿದ್ರು. ಆ ಪ್ರಕಾರ ಜಯನಗರದ ಎಂಇಎಸ್ ಗ್ರೌಂಡ್ಗೆ ಫ್ಯಾನ್ಸ್ ಬಂದಿದ್ದಾರೆ. ಡಾಲಿ ಧನಂಜಯ 40ನೇ ಜನ್ಮದಿನ ಆಚರಿಸಿಕೊಂಡಿದ್ದಾರೆ. ಆದರೆ ಮೊದಲೇ ಹೇಳಿಬಿಟ್ಟಿದ್ರು, ಹೂ ತರಬೇಡಿ, ಕೇಕ್ ತರಬೇಡಿ, ಏನೂ ತರಬೇಡಿ, ಹಾಗೆ ಬಂದ್ಬಿಡಿ ಅಂತಲೇ ಅಭಿಮಾನಿಗಳಿಗೆ ಕೇಳಿಕೊಂಡಿದ್ರು. ಡಾಲಿ ಧನಂಜಯ್ ಜನ್ಮದಿನಕ್ಕೇನೆ ಈ ಚಿತ್ರದ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಡಾಲಿ ಧನಂಜಯ್ ನಿರ್ಮಾಣದ ಹೆಗ್ಗಣ ಮುದ್ದು ಚಿತ್ರದ ಒಂದು ಹಾಡು ಕೂಡ ಈ ದಿನ ರಿಲೀಸ್ ಆಗಿದೆ. ಡಾಲಿ ಧನಂಜಯ್ ಅಭಿಗಿದೆ. ಡಾಲಿ ಧನಂಜಯ್ ಅಭಿನಯದ ಸಿನಿಮಾಗಳಲ್ಲಿ ಅಣ್ಣಫೋ ಸಿನಿಮಾಗಳ್ನ ಫ್ರಮ್ ಮೆಕ್ಸಿಕೋ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಈ ವರ್ಷ ಡಿಸೆಂಬರ್ 24ರಂದು ಈ ಚಿತ್ರ ರಿಲೀಸ್ ಆಗುತ್ತಿದೆ. ರಿಷಬ್ ಶೆಟ್ರು ಚಿತ್ರ ನಿರ್ಮಾಣ ನಿಲ್ಲಿಸಿಲ್ಲ. ಆರಂಭದಿಂದಲೂ ಹೊಸಬರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಅದನ್ನ ಮಾಡ್ತಿದ್ದಾರೆ. ತಮ್ಮ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಸಂಸ್ಥೆ ಮೂಲಕ ಒಂದು ಚಿತ್ರ ನಿರ್ಮಿಸಿದ್ದಾರೆ. ಇದು ದೊಡ್ಡ ಚಿತ್ರವೇನೂ ಅಲ್ಲ, ಆದರೆ ಇದರ ಟೈಟಲ್ ಗಮನ ಸೆಳೆಯುತ್ತದೆ. ಇದರಲ್ಲಿ ಕಂಟೆಂಟ್ ಇದೆ ಅನ್ಸುತ್ತದೆ. ವಿಶೇಷವೆಂದರೆ ಈ ಚಿಕ್ಕ ಸಿನಿಮಾದ ಕತೆಯನ್ನ ಹಿರಿಯ ಸಿನಿಮಾ ಪತ್ರಕರ್ತ ಜೋಗಿ ಅವರು ಬರೆದಿದ್ದಾರೆ. ಆ ಕತೆಯನ್ನೇ ಇಲ್ಲಿ ಮ್ಯಾಜಿಕ್ ಅಂತ ಹೆಸರಿಟ್ಟು ಚಿತ್ರ ಮಾಡಿದ್ದಾರೆ. ಮ್ಯಾಜಿಕ್ ಚಿತ್ರ ಇನ್ನೂ ರಿಲೀಸ್ ಆಗಿಲ್ಲ. ಆಗಸ್ಟ್ 23ರಂದು ಈ ಕಿರುಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಆದರೆ ಇದೇ ಟೀಸರ್ ಕೊನೆಯಲ್ಲಿ ಇನ್ನೂ ಒಂದು ವಿಷಯ ರಿವೀಲ್ ಆಗಿದೆ. ಈ ಚಿಕ್ಕ ಚಿತ್ರದ ಟೀಸರ್ ಕೊನೆಯಲ್ಲಿ ರಿಲೀಸ್ ಡೇಟ್ ಕೂಡ ಇದೆ. 31 ಆಗಸ್ಟ್ 2026ರಂದು ಈ ಕಿರುಚಿತ್ರ ರಿಲೀಸ್ ಆಗುತ್ತಿದೆ. ಮ್ಯಾಜಿಕ್ ಚಿತ್ರದ ಟೀಸರ್ ಇಂಟ್ರೆಸ್ಟಿಂಗ್ ಆಗಿದೆ. ಜಾದೂಗಾರ ಸ್ಟೇಜ್ ಮೇಲೆ ಬರ್ತಾನೆ. ಬಂದೋನೆ ನನ್ ಮಿಸ್ ಮಾಡ್ಕೊಂಡ್ರಾ ಅಂತಾನೆ. ಅಷ್ಟೇ ನೋಡಿ, ಕೊನೆಯಲ್ಲಿ ಚಿತ್ರ ರಿಲೀಸ್ ಡೇಟ್ ಬರುತ್ತದೆ. ಬಾಲಿವುಡ್ನ ಹಿರಿಯ ನಟ ಅನುಪಮ್ ಖೇರ್ ಅವರು ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ಭೇಟಿಯಾಗಿ ಟಾಕ್ಸಿಕ್ ಸಿನಿಮಾಕ್ಕೆ ಶುಭ ಹಾರೈಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಯಶ್ ಸಿನಿ ಪಯಣವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಯಶ್ ಭೇಟಿಯಾಗಿದ್ದಕ್ಕೆ ನನಗೆ ಖುಷಿಯಾಗಿದೆ. ಅವರು ಕೆಜಿಎಫ್ ಸರಣಿಯ ಮೂಲಕ ರಾಕಿ ಭಾಯ್ ಪಾತ್ರಕ್ಕೆ ಯಶ್ ಜೀವ ತುಂಬಿದ್ದಾರೆ. ಅವರ ಈ ಸಿನಿ ಪ್ರಯಾಣ ನನಗೆ ತುಂಬಾ ಇಷ್ಟವಾಗಿದೆ. ನಾವು ವಿಭಿನ್ನ ತಲೆಮಾರುಗಳಿಗೆ ಸೇರಿದವರಾಗಿರಬಹುದು, ಆದರೆ ನಮ್ಮ ಕನಸುಗಳು ಒಂದೇ ಭಾಷೆಯನ್ನ ಮಾತನಾಡುತ್ತವೆ ಎಂದು ಪೋಸ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ತೆರೆ ಮೇಲೆ ಸಖತ್ ಪವರ್ಫುಲ್ ಆಗಿ ಅಬ್ಬರಿಸುವ ಯಶ್ ನಿಜ ಜೀವನದಲ್ಲಿ ಅತ್ಯಂತ ವಿನಮ್ರ ವ್ಯಕ್ತಿಯಾಗಿದ್ದಾರೆ. ಅಲ್ಲದೆ ಇಂತಹ ಪ್ರತಿಭಾವಂತ ನಟರ ಉತ್ಸಾಹ ಮತ್ತು ಶ್ರಮ ತಮಗೂ ಹೊಸ ಶಕ್ತಿ ನೀಡುತ್ತದೆ ಎಂದು ಹಾಡಿ ಹೊಗಳಿದ್ದಾರೆ. ಕುಂಭರಾಶಿ. ಖ್ಯಾತಿಯ ಬಿಕೆ ಚಂದ್ರಹಾಸ್ ಅವರ ನಿರ್ದೇಶನದ ಮತ್ತೊಂದು ಚಿತ್ರ ಕೌಂತೆಯ. ಶ್ರೀ ಮಹಾಂಕಾಳಿ ಪಿಕ್ಚರ್ಸ್ ಅಡಿ ಸುರೇಶ್ ಕುಮಾರ್ ಅವರು ನಿರ್ಮಿಸಿರುವ ಈ ಚಿತ್ರದಲ್ಲಿ ಹಿರಿಯ ನಟ ಅಚ್ಯುತ್ ಕುಮಾರ್ ನಿವೃತ್ತಿಗೆ ಹತ್ತಿರದಲ್ಲಿರೋ ಸಬ್ ಇನ್ಸ್ಪೆಕ್ಟರ್ ರಂಗನಾಥನ ಪಾತ್ರ ನಿರ್ವಹಿಸಿದ್ದಾರೆ. ಅಲ್ಲದೆ ಯುವ ನಟ ಮನೋರಂಜನ್ ರವಿಚಂದ್ರನ್ ನೆಗೆಟಿವ್ ಶೇಡ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕೌಂತೆಯ ಕುಂತಿಪುತ್ರ ಕರ್ಣನ ಇನ್ನೊಂದು ಹೆಸರು. ಹಾಗಂತ ಇದು ಪೌರಾಣಿಕ ಕಥೆಯಲ್ಲ, ಮರ್ಡರ್ ಮಿಸ್ಟ್ರಿ ಆಧಾರಿತ ಇಮೋಷನಲ್ ಕ್ರೈಮ್ ಥ್ರಿಲ್ಲರ್. ಈ ಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭ ಇತ್ತೀಚೆಗೆ ನಡೆಯಿತು. ವೇದಿಕೆಯಲ್ಲಿ ನಿರ್ದೇಶಕ ಬಿಕೆ ಚಂದ್ರಹಾಸ್ ಮಾತನಾಡುತ್ತಾ, ಮನೋರಂಜನ್ ಅವರು ವಿಲನ್ ಶೇಡ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ.
ರಕ್ತಪಾತ ಒಳ್ಳೆಯದಲ್ಲ ಎಂದು ಚಿತ್ರದ ಮೂಲಕ ಹೇಳ ಹೊರಟಿದ್ದೇವೆ. ಬೆಂಗಳೂರು, ಮೈಸೂರು ಸುತ್ತಮುತ್ತ 3 ಹಂತಗಳಲ್ಲಿ ಚಿತ್ರೀಕರಣ ನಡೆಸಿದ್ದೇವೆ. ಸದ್ಯ ಚಿತ್ರದ ರೀ-ರೆಕಾರ್ಡಿಂಗ್ ಕಾರ್ಯ ನಡೆಯುತ್ತಿದ್ದು, ನವೆಂಬರ್ ವೇಳೆಗೆ ರಿಲೀಸ್ ಮಾಡೋ ಪ್ಲಾನ್ ಇದೆ ಎಂದರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.